ನಾವು ಕ್ರಮವಾಗಿ ನಾವು ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಕಳೆದ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡಿದಂಥ ಸಂಗತಿ 15 ಮತ್ತು 16ನೇ ವರ್ಷದಲ್ಲಿ ಅಲ್ಲಿ ಪ್ರಾಮುಖ್ಯವಾದ ಸತ್ಯ ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ, ಆತನ ಪ್ರೀತಿಯಲ್ಲಿ, ಆತನ ಸತ್ಯತೆಯಲ್ಲಿ ಏನಾದರೂ ಐಕ್ಯವಾಗಿ ಜೀವಿಸಬೇಕೆನ್ನುವಂಥದ್ದು. ನನಗೂ ಯೇಸು ಕ್ರಿಸ್ತನಿರ್ತಕ್ಕಂಥ ಐಕ್ಯತೆ ಆತನ ಮರಣದಲ್ಲಿ, ಪುನರುತ್ಥಾನದಲ್ಲಿ ಮಾತ್ರವಲ್ಲ, ನಾವು ಆತನಲ್ಲಿ ಪರಿಪೂರ್ಣ ನೆಲೆಗೊಳ್ಳುವಾಗ ಆತ್ಮಿಕ ಏನಂದರೆ ಬೆಳವಣಿಗೆ ಇರ್ತದೆ ಎಂಬುದಾಗಿ ನೋಡ್ತೇವೆ. ಸತ್ಯದಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯತೆ. ಪರಿಶುದ್ಧಾತ್ಮನು ತಾನೇ ನಮಗೆ ತಿಳಿಪಡಿಸಿ ಸತ್ಯದಲ್ಲಿ ನಮ್ಮನ್ನು ಪ್ರತಿಷ್ಠೆ ಮಾಡಿ ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ಪೌಲನು ಎಫೆಸ ಸಭೆಗೆ ಬರೆಯಬೇಕಾದರೆ ಆ ಸತ್ಯಗಳನ್ನು ತಿಳಿಸ್ತಾ ಬಂದನು ಎಂಬುದಾಗಿ ನೋಡ್ತೇವೆ. ಈ ದಿವಸ ಪ್ರಿಯರೇ, ನಾವು ಮುಂದಿನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸತ್ಯವೇದ ಇರುವುದಾದ ದಯಮಾಡಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ಎಂಬುದಾಗಿ. ಈ ವಾಕ್ಯದ ಸತ್ಯತೆಗಳನ್ನು ನೋಡುವಾಗ, ಭಾಳ ಪೌಲನು ಅದನ್ನು ತರುತ್ತಿರುವಂಥ ಆಲೋಚನೆಗಳನ್ನು ನೋಡುವಾಗ ಇಲ್ಲಿ ಅನೇಕ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ಮತ್ತು ದೇವರು ನಾವು ಪ್ರತಿಯೊಬ್ಬರಿಂದ ಅಪೇಕ್ಷಿಸುವ ಸಂಗತಿಗಳು ಏನೆಂಬುದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಆಗ್ತದೆ. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯ ಅದು ಇಬ್ಬಾಯಿಕತೆಗಿಂತಲೂ ಅದು ಕರ್ತನೆ ಅರಿತವಾದದ್ದು, ಬಲವುಳ್ಳದ್ದು ಕರ್ತನೆ. ಅದು ನಮ್ಮಲ್ಲಿರುವಂಥ ಎಲ್ಲ ರೀತಿಯ ನೀನು ಅಸಹಿಸುವಂಥ ಸಂಗತಿಗಳು, ನೀನು ಹಾಗೆ ಮಾಡುವಂಥ ಸಂಗತಿಗಳು, ನಿನಗೆ ಇಷ್ಟವಿಲ್ಲದ ಸಂಗತಿಗಳನ್ನು ಅದು ತೋರಿಸ್ತದೆ, ಎಚ್ಚರಿಸ್ತದೆ ಕರ್ತನೆ. ನಿನ್ನ ಮುಂದೆ ಪೂರ್ಣ ತಗ್ಗಿದವರಾಗಿ, ದೀನತೆಯುಳ್ಳವರಾಗಿ, ನಿನ್ನ ವಾಕ್ಯದ ಮುಂದೆ ಅದನ್ನು ನಮ್ಮನ್ನು ಪರಿಶೋಧಿಸಿಕೊಂಡಂಥವರಾಗಿ ಕರ್ತನೆಯೇ ನಿನಗೆ ಎಲ್ಲ ವಿಷಯದಲ್ಲೂ ಅಧೀನರು ವಿಧೇಯರಾಗಿ ಕರ್ತನೆಯೇ ನಡ್ಕೊಳ್ಳುವಂತೆ ಕೃಪೆ ತೋರಿಸು. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ದೇವರೇ, ನಿನ್ನ ಆತ್ಮನ ಸಹಾಯ ಕೊಡು. ನಾವು ಅದನ್ನು ಸ್ಪಷ್ಟವಾಗಿ ಗ್ರಹಿಸಿ ತಿಳಿದು ನಿನ್ನ ಧ್ವನಿಯನ್ನು ಕೇಳುವಂತೆ ನಿನ್ನ ಮುಂದೆ ನಮ್ಮನ್ನು ಸರಿಪಡಿಸಿಕೊಳ್ಳುವಂಥ ಸ್ಥಿತಿಗೆ ನಡೆಸು. ಯಾರ್ಯಾರು ಈ ದಿವಸ ನಿನ್ನ ವಾಕ್ಯವನ್ನು ಕೇಳುತ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಯಾವ್ಯಾವ ಅವರ ಸ್ಥಿತಿ, ಆತ್ಮಿಕ ಸ್ಥಿತಿ ಯಾವ ರೀತಿಯಲ್ಲಿ ಉಂಟು, ಹೋರಾಟದ ಸ್ಥಿತಿ, ಕೊರತೆಗಳು, ಸಮಸ್ಯೆಗಳು, ಬಾಧೆಗಳು ಏನೇ ಇದ್ದರೂ ಕರ್ತನೆ ಅಪ್ಪ, ನಿನ್ನ ಕರುಣೆಗೆ, ಕೃಪೆಗೆ ಬಾಧ್ಯಸ್ಥರಾಗಿ ನಿನಗೆ ಸಮರ್ಪಿಸಿಕೊಂಡಂಥವರಾಗಿ ಜೀವಿಸುವಂತೆ ದೇವರೇ ಕೃಪೆ ತೋರಿಸು. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ಹೇಳಬೇಕಾದ ಮಾತುಗಳನ್ನು ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಹೇಳಲಿಕ್ಕಾಗುವಂತೆ ಕೃಪೆ ಕೊಡು. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಈ ವಾಕ್ಯದ ಸತ್ಯತೆಗಳನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಪೌಲನು ತರುವಂಥ ಸಂಗತಿಗಳು ಭಾಳ ಶ್ರೇಷ್ಠವಾದದ್ದು ಎಂಬುದಾಗಿ ನಾನು ನಂಬ್ತೇನೆ. ಅಂದರೆ ನಾವು ಪ್ರತಿಯೊಂದು ವಾಕ್ಯಗಳನ್ನು ಧ್ಯಾನ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಪೌಲನಲ್ಲಿದ್ದಂಥ ಆತ್ಮಿಕ ಜ್ಞಾನ, ತಿಳುವಳಿಕೆ ಮಾತ್ರವಲ್ಲ, ಯಾವ ರೀತಿಯಲ್ಲಿ ಜನರನ್ನು, ಸಭೆಯನ್ನು ನಡೆಸಬೇಕು ಎಂಬಂಥ ರೀತಿಯಲ್ಲಿ ಆತನ ಸ್ಪಷ್ಟವಾದ ರೀತಿಯಲ್ಲಿ ದೇವರ ವಾಕ್ಯದ ಅಸ್ಥಿವಾರವನ್ನು ಹಾಕಿ ಅವರನ್ನು ಬಲಪಡಿಸಿದಂಥ ಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲನೇದಾಗಿ ಅದು ಏನು ಹೇಳ್ತಿದ್ದಾನೆ ಅಂದರೆ, ಇಲ್ಲಿನ ವಾಕ್ಯದ 17ನೇ ವಚನದಲ್ಲಿ ಪ್ರಾರಂಭದ ವಾಕ್ಯ ಹೀಗೆ ಉಂಟು: ಆದುದರಿಂದ, ಅಂದರೆ ಆ ಹಿಂದಿನ ವಾಕ್ಯದಲ್ಲಿರುವಂಥ ಎಲ್ಲ ಸತ್ಯಗಳನ್ನು ತಿಳಿಯಪಡಿಸಿ ಅದು ಕನೆಕ್ಷನ್ ನೋಡ್ತೇವೆ. ದೇರ್ ಫೋರ್ ಎಂಬುದಾಗಿ, ಅಂದರೆ ಇದು ನಾವು ಯಾವ ರೀತಿಯಲ್ಲಿ ಮುಂದಿನ ವಿಷಯಕ್ಕೆ, ಹಿಂದಿನ ಸ್ಥಿತಿ ದೇವರ ವಾಕ್ಯ ಸತ್ಯತೆಯಲ್ಲಿ ನೆಲೆಗೊಳ್ಳಬೇಕೆಂಬ ಸತ್ಯ ತಿಳಿಸಿ ಇಲ್ಲಿ ಮುಂದೆ ಇನ್ನೂ ಹೆಚ್ಚಿನ ಸತ್ಯಗಳನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ಆ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಇದು ನನಗೆ ಹೆಚ್ಚಿನ ಸಮಯ ಇಲ್ಲದೆ ನಾನು ಕೆಲವು ಮಾತ್ರ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಆತ ತರುವಂಥ ಸಂಗತಿ ಏನಂದರೆ, ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡ್ಕೊಳ್ಳಬಾರದು. ಭಾಳ ಏನಂದರೆ ಎಚ್ಚರಿಕೆಯ ಮಾತು. ಇಲ್ಲಿ
ಈ ಎಫೆಸದಲ್ಲಿದ್ದಂಥ ಜನರು ಮೊದಲನೇದಾಗಿ ದೇವರ ಜೆಂಟೈಲ್ಸ್, ಅನ್ಯ ಜನರಾಗಿದ್ದಂಥವರು, ಅವರ ಸ್ಥಿತಿಯನ್ನು ತಿರುಗಾ ಗಮನಕ್ಕೆ ತರಿಸಿದ್ದಾನೆ. ನೀವು ಮೊದಲಿದ್ದಂಥ ಸ್ಥಿತಿಗೆ ಆ ರೀತಿಯಲ್ಲಿ ನಡ್ಕೊಳ್ಳಬಾರ್ದು ಎಂಬ ರೀತಿಯಲ್ಲಿ ಅನೇಕ ರೀತಿಯ ಕಾರಣಗಳನ್ನು ತಿಳಿಸುವಂಥ ಸ್ಥಿತಿಯನ್ನು ನಾವಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಅನ್ಯ ಜನರು ಅಂತ ಹೇಳಬೇಕಾದ್ರೆ ದೇವರಿಗೆ ಸಂಬಂಧ ಪಡೆದಿರ್ತಕ್ಕಂಥವರು ಎಂಬುದಾಗಿ ಅರ್ಥ. ದೇವರಿಗೆ ಸಂಬಂಧ ಪಡೆದಿರ್ತಕ್ಕಂಥ ರೀತಿ ಇರಬೇಕಾದ್ರೆ ಯಾವ ರೀತಿಯಲ್ಲಿ ದೇವಜನರು, ಯೇಸು ಕ್ರಿಸ್ತನ ನಂಬಿದಂಥ ದೇವಜನರು, ಅದಕ್ಕೋಸ್ಕರ ನಾವು 2 ಕೊರಿಂಥ 6ನೇ ಅಧ್ಯಾಯ 14ನೇ ವರ್ಷದಲ್ಲಿ ನಾವು ಅದನ್ನು ಅನೇಕ ಸಾರಿ ಆಲೋಚನೆ ಮಾಡಿದ್ದೇವೆ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಹೆಜ್ಜೋಡರಾಗಬೇಡ್ರಿ. ಅಂದರೆ ಅದಕ್ಕೂ ನಮಗೂ ಆತ್ಮಿಕ ರೀತಿಯಲ್ಲಿ ಆ ಸಂಬಂಧ ಇಲ್ಲ. ನಾವು ಸಂಪೂರ್ಣವಾಗಿ ವಿ ಆರ್ ಡಿಟ್ಯಾಚ್ಡ್ ಫ್ರಮ್ ಎಲ್ಲ ನಮ್ಮ ಇಂದಿನ ಸ್ಥಿತಿಗತಿಗಳಿಂದ. ನಾವು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಅಂತ ಹೇಳಿದ್ರೆ, ನೂತನ ಸ್ವಭಾವ, ನೂತನ ಜೀವಿತ, ಯೇಸು ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟವರಾಗಿರೋ ಪ್ರಕಾರ ರಕ್ಷಿಸಲ್ಪಟ್ಟಿರುವುದರಿಂದ ನಮ್ಮ ಜೀವಿತ, ನನ್ನ ವರ್ತನೆ, ನನ್ನ ಎಲ್ಲ ಕಾರ್ಯಗಳು ಹೇಗಿರಬೇಕೆಂಬುದನ್ನು ಸ್ಪಷ್ಟವಾದ ರೀತಿಯಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂಥ ಎಲ್ಲ ನಮ್ಮ ಕೇಳಿಕೊಳ್ಳುವ ಸ್ಥಿತಿ, ಈ ವಾಕ್ಯದ ಮೂಲಕ ನಮ್ಮ ಸ್ಥಿತಿ, ನಮ್ಮ ಹಿಂದಿನ ಸ್ಥಿತಿ ಏನಿತ್ತು, ನಾವು ಹೇಗಿದ್ದೇವೆ, ಇದು ವಾಕ್ಯದ ಸತ್ಯತೆಗಳನ್ನು ಗ್ರಹಿಸಿಕೊಳ್ಳುವಾಗ ಇಲ್ಲಿ ಹೇಳ್ತಿರುವ ಸಂಗತಿ ಅಂದರೆ, ದೇವರ ವಾಕ್ಯದ ಬೋಧನೆ, ಮನುಷ್ಯರದಲ್ಲ ಇದು. ದೇವರು ತನ್ನ ಜನರಿಗೆ ತಿಳಿಸಬೇಕಾಗಿರುವಂಥ ಎಚ್ಚರಿಕೆಯ ಮಾತುಗಳನ್ನು ನಾವು ಈ ಭಾಗದಲ್ಲಿ ನೋಡ್ತೇವೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ 17-18ನೇ ವರ್ಷದಲ್ಲಿ ಅನೇಕ ಸತ್ಯ ಉಂಟು, ಆದರೆ ನಾನು ಕೆಲವು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. 4 ಕಾರಣಗಳನ್ನು ತಿಳಿಯಪಡಿಸಿದ್ದಾನೆ. ಅಂದರೆ ನಾವು ಯಾಕೆ ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ನಡ್ಕೊಳ್ಳಬಾರ್ದು ಎಂಬುದನ್ನು ತಿಳಿಸಬೇಕಾದ್ರೆ ಅಲ್ಲಿ ಅನೇಕ ಸತ್ಯಗಳು ಉಂಟು. ಅದು ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 22ನೇ ವರ್ಷದಲ್ಲಿ ಸಹ ಅದರ ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಯೇಸುವಿನಲ್ಲಿರುವ ಸತ್ಯೋಪದೇಶವೇನೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಅದು ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಅಂದರೆ ನಮ್ಮ ಹಿಂದಿನ ಸ್ಥಿತಿ, ನಮ್ಮ ಅನ್ಯ ಜನ ನಡ್ಕೊಳ್ಳಬೇಕಾದ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಎಂಬ ರೀತಿ ನೋಡಬೇಕಾದ್ರೆ ಆ ಪೂರ್ವ ಸ್ಥಿತಿ, ಓಲ್ಡ್ ನೇಚರ್, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ಯೇಸು ಕ್ರಿಸ್ತ ನಂಬಿದ ನಂತರ ನಮ್ಮ ಹಿಂದಿನ ಸಂಗತಿ, ಓಲ್ಡ್ ನೇಚರ್, ಸ್ವಭಾವಗಳು, ಪಾಪದ ಸಂಗತಿಗಳು ಅನೇಕ ವೇಳೆ ನಮ್ಮ ಮೇಲೆ ಹತ್ತಿ ಬರುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಅದು ತೆಗೆದಾಕಿ ವಿಸರ್ಜಿಸಬೇಕು, ಸಾಯಿಸಬೇಕೆಂಬಂಥ ಸಂಗತಿಯನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ಇನ್ನೊಂದು 2ನೇ ಅಧ್ಯಾಯದಲ್ಲಿ ನಾವು ಅದನ್ನು ಆಲೋಚನೆ ಮಾಡಿದ್ದೇವೆ. ಇದು ಇಲ್ಲಿ ಇರುವಂಥ ಸಂಗತಿ, ಅನ್ಯ ಜನರು ನಡ್ಕೊಳ್ಳಬಾರ್ದು ಅಂತ ಹೇಳಬೇಕಾದ್ರೆ ನಾವು ಅದರಲ್ಲಿ ನೋಡ್ರಿ, ಅದರ ಹಿನ್ನೆಲೆ ಸ್ವಲ್ಪ ನಾವು ನೋಡಬೇಕಾದ್ರೆ ಗೊತ್ತಾಗ್ತದೆ. ಪೌಲ್ ಅದನ್ನು ಎಫೆಸ 2ನೇ ಅಧ್ಯಾಯ ಓದಿದ್ದೇವೆ, ಜ್ಞಾನ ಮಾಡಿದ್ದೇವೆ. 2ನೇ ಅಧ್ಯಾಯ 1-3ನೇ ವಚನ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು. ಗಮನಿಸಿ, 2ನೇ ವಚನ ಭಾಳ ಪ್ರಾಮುಖ್ಯವಾದ್ದು. ಏನಂದರೆ ಅಲ್ಲಿ ನೀವು ಪೂರ್ವದಲ್ಲಿ ಏನು ಮಾಡಿದ್ರಿ, ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಾನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಅಂದರೆ ನಮ್ಮ ಜೀವಿತದ ಒಂದು ಶೈಲಿ, ಮೊದಲು ಯೇಸು ಕ್ರಿಸ್ತನನ್ನು ನಂಬೋದಕ್ಕಿಂತ ಮುಂಚೆ ಹಿಂದಿನ ಸ್ಥಿತಿ, ಅನ್ಯ ಜನರು ನಡ್ಕೊಳ್ಳುವ ರೀತಿ ಏನು ಎಂಬುದನ್ನು ಇಲ್ಲಿ ಒಂದು ಲಿಸ್ಟೇ ನೋಡ್ತಾ ಇದ್ದೇವೆ. ಅಂದರೆ ನಾವು ಅಪರಾಧಗಳಲ್ಲಿ ನಾವು ಪೂರ್ವದಲ್ಲಿ ಹೇಗಿದ್ವಿ, ಅಪರಾಧ ಅದನ್ನು ಮಾಡ್ತಾ ಇದ್ವಿ, ನಮ್ಮ ತಿಳುವಳಿಕೆನೇ ಇಲ್ಲದೆ ಮಾಡ್ತಾ ಇದ್ವಿ, ಸೈತಾನನ ಬಂಧನದಲ್ಲಿದ್ದೆವು. ನಮ್ಮ ನಡವಳಿಕೆ ದೇವರಿಗೆ ಅಸಹ್ಯವಾದ ಸಂಗತಿಗಳು. ಇಲ್ಲಿ ಪೌಲ ಅದನ್ನು ಎಚ್ಚರಿಕೆ ತರ್ತಾ ಇದ್ದಾನೆ ಇಲ್ಲಿ. ಅದರಿಂದ ಇಲ್ಲಿ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ಈ ಮುಂದಿನ ವಾಕ್ಯದಲ್ಲಿ ಆಲೋಚನೆ ಮಾಡಲಿಕ್ಕಿರುವಾಗ 4 ಕಾರಣಗಳನ್ನು ತಿಳಿಯಪಡಿಸಿದ್ದಾನೆ. ಅದನ್ನು ಗಮನಿಸಬೇಕಾದಂಥ ಸಂಗತಿ ಇರುವಂಥ ಕೊಂಚ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿರುವಂಥ ಸಂಗತಿ ಏನಂದರೆ, ಯಾಕೆ ನಾವು ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ನಡ್ಕೊಳ್ಳಬಾರ್ದು, ಯಾಕಂದರೆ ಅವರು ಯಾವ ಸ್ಥಿತಿ ಇರ್ತಾರೆ ಎಂಬುದಾಗಿ ನೋಡುವಾಗ ಅವರು ನಿಷ್ಪ್ರಯೋಜನವಾದ ಬುದ್ಧಿಯಿಂದ ನಡೆದುಕೊಳ್ಳುತ್ತಾರೆ. ನೋಡಿ, ಅದೇ ಮೊದಲನೇ ಸಂಗತಿ ನೋಡುವಾಗ ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ದೇರ್ ಮೈಂಡ್ ಇಸ್ ಫ್ಯೂಟೈಲ್ ಎಂಬುದಾಗಿ ನೋಡ್ತಾ ಇರ್ತೇವೆ, ಥಿಂಕಿಂಗ್ ಎಂಬುದಾಗಿ ನಾವು ನೋಡ್ತೇವೆ. 2ನೇ ವಿಷಯ ಅಂದರೆ ಅವರ ಮನಸ್ಸು ಮಬ್ಬಾಗಿ ಹೋಗಿದೆ.
ದೇರ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಡಾರ್ಕ್ ಆ್ಯಂಡ್ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ಅವರು ಹೃದಯದ ಕಾಠಿಣ್ಯದ ನಿಮಿತ್ತದಿಂದ ದೂರವಾಗಿದ್ದಾರೆ. ಬ್ಲೈಂಡ್ನೆಸ್ ಆಫ್ ದೇರ್ ಹಾರ್ಟ್ ಎಂಬುದಾಗಿ ನೋಡ್ತೇವೆ. ಮತ್ತು ನಾಲ್ಕನೇದಾಗಿ ನೋಡುವಾಗ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಎಂಥದ್ದು ಜೀವಕ್ಕೆ ದೂರವಾಗಿದ್ದಾರೆ. ದ ಇಗ್ನೋರೆನ್ಸ್ ದಟ್ ಈಸ್ ಇನ್ ದೇಮ್ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇದೆಲ್ಲ ಸಂಗತಿಗಳು ನೋಡಬೇಕಾದ್ರೆ ಈ ಪೌಲನು ಅವರಿಗೆ ಸಭೆಗೆ ತಿಳಿಸಬೇಕಾದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವಿತದ ಶೈಲಿ, ದೇವರ ಮಕ್ಕಳಾಗಿರಬೇಕಾದ್ರೆ ನಾವು ಅನುಸರಿಸಬೇಕಾದ ಸಂಗತಿಗಳು, ನಮ್ಮ ಜವಾಬ್ದಾರಿಕೆ ಭಾಳ ಉಂಟು ಎಂಬುದನ್ನು ನಾವು ನೋಡ್ತೇವೆ. ನಾವು ಮೊದಲನೇದಾಗಿ ನೋಡಬೇಕಾದ್ರೆ ನಾವು ಯಾಕೆ ಅನ್ಯ ಜನರು ನಡ್ಕೊಳ್ಳಬಾರ್ದು ಅಂತ ಹೇಳಬೇಕಾದ್ರೆ ಅವರು ನಿಷ್ಪ್ರಯೋಜನವಾದ ಬುದ್ಧಿಯಿಂದ ನಡೆದುಕೊಳ್ಳುತ್ತಾರೆ. ಅವರ ಥಿಂಕಿಂಗ್, ಅವರ ಎಲ್ಲ ಫ್ಯೂಟೈಲ್ ಅಂತ ಹೇಳಬೇಕಾದ್ರೆ ಅದು ಅಸಹ್ಯವಾಗಿ, ಅದು ಲೋಕದ ರೀತಿಯಲ್ಲಿ, ಸೈತಾನಿಗೆ ಅನುಸಾರವಾದ ರೀತಿಯಲ್ಲಿ ಉಂಟು ಎಂಬುದನ್ನು ನಾವು ನೋಡ್ತೇವೆ. ಅದರಿಂದ ಅವರ ಬುದ್ಧಿ ನಿಷ್ಪ್ರಯೋಜನವಾಗಿದೆ, ವ್ಯರ್ಥವಾದದ್ದು, ನಿರರ್ಥಕವಾದದ್ದು, ಉಪಯೋಗವಿಲ್ಲದ್ದು ಎಂಬುದಾಗಿ ಅದರ ಅರ್ಥ ಎಂಬುದಾಗಿ, ಅಂದರೆ ಕೆಲಸಕ್ಕೆ ಬಾರದ ಸಂಗತಿಗಳು ಎಂಬುದಾಗಿ ನಾವು ನೋಡ್ತೇವೆ. ಫ್ಯೂಟಲ್ ಮೈಂಡ್ ಎಂಬುದಾಗಿ ಹೇಳಬೇಕಾದ್ರೆ ಅದಂದರೆ ಕ್ರಿಸ್ತನಿಲ್ಲದಂಥ ಒಂದು ಜೀವಿತ. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸದೇ ಇರುವಂಥವರ ಮನಸ್ಸು ನೋಡಬೇಕಾದ್ರೆ ಅದೇನಾಗಿದೆ ಅಂತ ಹೇಳಬೇಕಾದ್ರೆ ಅವರ ಬುದ್ಧಿ, ಅವರೆಲ್ಲ ಕಾರ್ಯಗಳು ಅದು ಅಂಧಕಾರದಲ್ಲಿ ತುಂಬಲ್ಪಟ್ಟಂಥ ಒಂದು ಸಂಗತಿ. ಯಾಕೆ ಅಂತ ನೋಡಬೇಕಾದ್ರೆ ರೋಮಪುರ ಪತ್ರಿಕೆ ನೋಡ್ರಿ, ಅಲ್ಲಿ ಪೌಲನು ಅದನ್ನು ಸ್ಪಷ್ಟವಾಗಿ ಅದನ್ನು ಅನೇಕ ಸಾರಿ ಆಲೋಚನೆ ಮಾಡಿದ್ದೇವೆ. ಅಲ್ಲಿ 1ನೇ ಅಧ್ಯಾಯ ಅಲ್ಲಿ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ದೇವರು ಇಡೀ ಲೋಕ ಸಂಗತಿಗಳನ್ನು ನಾವು ನೋಡುವಾಗ ದಂಡನೆಗೆ ತರಬೇಕಾದ್ರೆ ದೇವರು ಇಡೀ ಲೋಕದ ಸ್ಥಿತಿ, ಮನುಷ್ಯನ ಆಂತರ್ಯ ಸ್ಥಿತಿ, ಅವನ ಜೀವಿತ ಎಲ್ಲ ನೋಡಬೇಕಾದ್ರೆ ದೇವರ ವಾಕ್ಯ ಸತ್ಯತೆಯಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದನ್ನು ನಾವು ನೋಡ್ತೇವೆ. 1:21 ಹೀಗೆ ಉಂಟು. ಇಡೀ ನಾವು ಅಧ್ಯಾಯ ಓದಬೇಕಾದ್ರೆ ನಂಗೆ ಗೊತ್ತಾ, 1ನೇ ಅಧ್ಯಾಯ ನೀವು ದಯಮಾಡಿ ಓದಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯನ್ನು ಕೇಳ್ಕೊಳ್ತೇನೆ. ಇಲ್ಲಿ ಪೌಲನು ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ದೇವರ ಪ್ರಕಟಣೆ, ಮನುಷ್ಯನ ಸ್ಥಿತಿ, ಅವನ ಮನಸ್ಸು, ಅವನ ಹೃದಯ ಸ್ಥಿತಿ, ಅವನ ಆಲೋಚನೆ, ಅವನ ಕಾರ್ಯಗಳು, ಅವನ ವರ್ತನೆಗಳು ಯಾವ ರೀತಿ ಉಂಟು, ದೇವರಿಗೆ ಸಮರ್ಪಕವಾದಂಥ ದೇವರಿಗೆ ಎಲ್ಲ ಸ್ಪಷ್ಟವಾದ ಹೇಳಿ ಅವನಿಗೆ ಅನುಕೂಲತೆ ಕೊಟ್ಟಿದ್ದರು. ದೇವರ ಕಾರ್ಯಗಳನ್ನು, ದೇವರ ಸಂಗತಿಗಳ ಸತ್ಯಗಳನ್ನು ತಿರಸ್ಕರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 21ನೇ ವಚನ ಗಮನಿಸಿ. ಇಲ್ಲಿ ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ಕಾರಣ ಕೊಡ್ತಾನೆ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಎಂಬುದಾಗಿ ನೋಡ್ತೇವೆ. ನೋಡಿ, ಇಲ್ಲಿ ಮನುಷ್ಯನ ಸ್ಥಿತಿ, ಅನ್ಯ ಜನರ ಒಂದು ಸ್ಥಿತಿ, ಯೇಸು ಕ್ರಿಸ್ತನನ್ನು ನಂಬದೇ ಇರುವಂಥ ವ್ಯಕ್ತಿಗಳ ಮನಸ್ಸು, ಹೃದಯ ಸ್ಥಿತಿ ಏನು ಎಂಬುದಾಗಿ ಸ್ಪಷ್ಟವಾದ ರೀತಿಯಲ್ಲಿ ನೋಡುವಾಗ ಏನು ತೋರಿಸ್ತಾ ಇದೆ, ದೇವರನ್ನು ಅವರು ಘನಪಡಿಸಲಿಲ್ಲ, ಅವ್ರ ತಿಳುವಳಿಕೆ ಇದ್ದರೂ ಘನಪಡಿಸಲಿಲ್ಲ, ಉಪಕಾರ ಎನಿಸಿ ಸ್ತುತಿಸಲಿಲ್ಲ. ಕಾರಣ ಅವರ ಮನಸ್ಸು ಏನಾಗಿತ್ತಂತೆ, ಕತ್ತಲಾಗಿತ್ತು. ಈ ಲೋಕದಲ್ಲಿ ಅನೇಕರ ಜೀವಿತ ಕ್ರಿಸ್ತನಿಗೆ ಯೋಗ್ಯವಾದ ರೀತಿಯಲ್ಲಿ ಇಲ್ಲ ಎಂಬುದನ್ನು ನಾವು ನೋಡ್ತೇವೆ. ಅದನ್ನು ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 2-3 ನೋಡ್ತೇವೆ. ಅದನ್ನು ಆಗಲೇ ನಾವು ಓದಿದ್ದೇನೆ ಅದನ್ನು ವಿಷಯದಲ್ಲಿ. ಅದರಿಂದ ಅಲ್ಲಿ ಇರುವಂಥ ಸತ್ಯಗಳನ್ನು ಗಮನಿಸುವಾಗ ನಮಗೆ ಗೊತ್ತಾಗ್ತದೆ. ಅಪೊಸ್ತಲ ಕೃತ್ಯ ನೋಡ್ರಿ, ಅಲ್ಲಿ ಒಂದು ಮಾತಲ್ಲಿ 14ನೇ ಅಧ್ಯಾಯ 15ನೇ ವಚನ ಅಲ್ಲಿ ಪೇತ್ರನು ಹೇಳಬೇಕಾದ್ರೆ, ಅಲ್ಲಿ ನಾವು ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು, ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆ ನಿಮಗೆ ಸಾರಿ ಹೇಳುವರಾಗಿದ್ದೇವೆ. ಇಲ್ಲಿ ಪೌಲನು ಅಲ್ಲಿ ಲುಸ್ತ್ರಾಗಿ ಬಂದ ಸಮಯದಲ್ಲಿ ಅವ್ರಿಗೆ ಹೇಳಬೇಕಾದ್ರೆ ಅವರನ್ನು ದೇವರೆಂಬುದಾಗಿ ಅವ್ರಿಗೆ ಅಡ್ಡ ಬಿದ್ದು ಅವ್ರಿಗೆ ಎಲ್ಲ ರೀತಿಯಲ್ಲಿ ಆರಾಧನೆ ಸಲ್ಲಿಸಬೇಕೆಂಬಂಥ ರೀತಿಯಲ್ಲಿ ಅವರ ನಾನಾ ರೀತಿಯಲ್ಲಿ ಪೌಲ ಬಾರ್ನರಿಗೆ ಮಾಡಿದಂಥ ಕಾರ್ಯದ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕೆ ಆತನು ಸ್ಪಷ್ಟವಾದ ಸತ್ಯವನ್ನು ತಿಳಿಪಡಿಸುವಂಥ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಏನಂದರೆ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ಅನ್ಯ ಜನರು ನಡ್ಕೊಳ್ಳುವಂಥ ರೀತಿ, ಅವರ ಆಲೋಚನೆಗಳು, ಕಾರ್ಯಗಳು, ಅವರ ಮನಸ್ಸಿನಲ್ಲಿ ಬಂದಂಥ ಅಂಧಕಾರತೆ, ಮನಸ್ಸಿಗೆ ಬಂದ ಹಾಗೆ ವರ್ತಿಸುವಂಥ ರೀತಿಯನ್ನು ನಾವು ನೋಡ್ತೇವೆ.
ತಮ್ಮ ಆಲೋಚನೆಗಳಲ್ಲಿ ಯಾವ ಸಂಗತಿ ಬರ್ತದೋ ಆ ರೀತಿಯಲ್ಲಿ ಅವರು ಮಾಡುವ ವರ್ತನೆಗಳನ್ನು ನಾವು ನೋಡ್ತೇವೆ. ಆದರೆ ಅವ್ರ ಬುದ್ಧಿ ಏನಾಗಿದೆ, ಮಂಕ ಇರುವಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಅಂದರೆ ಮನುಷ್ಯನ ಒಂದು ಆಲೋಚನೆ, ಅವನ ಕಾರ್ಯಗಳೆಲ್ಲವೂ ಅಂತೇಳಿ ವ್ಯರ್ಥವಾಗಿದೆ. ಅದು ಅಂಧಕಾರದಲ್ಲಿ ಅವರು ತುಂಬಲ್ಪಟ್ಟಿರುವಾಗ ಯಾವುದೇ ರೀತಿಯಲ್ಲಿ ದೇವರಿಗೆ ಸಮರ್ಪಕವಾದಂಥ ರೀತಿಯಲ್ಲಿ ಜೀವಿಸುವುದಕ್ಕೆ ಅವರಿಗೆ ಸಾಧ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಅನ್ಯ ಜನರ ಸ್ಥಿತಿ ನಡವಳಿಕೆ ನೋಡಬೇಕಾದ್ರೆ ಅವರ ಮನಸ್ಸು ಏನಾಗಿದೆ, ಮಬ್ಬಾಗಿ ಹೋಗಿದೆ. ದೇರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಡಾರ್ಕ್ ಆ್ಯಂಡ್ ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನಿಲ್ಲದ ವ್ಯಕ್ತಿಯ ಮನಸ್ಸು ಯಾವಾಗಲೂ ಅಂಧಕಾರದಲ್ಲಿ ಇರ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನ ನಂಬುವಾಗ ಬೆಳಕಿರ್ತದೆ. ಯೇಸು ಕ್ರಿಸ್ತನ ಬೆಳಗ್ಗೆ ಬರುವಾಗ ನಮ್ಮ ಜೀವಿತ ಮಾರ್ಪಾಟಾಗ್ತದೆ. ಆದರೆ ಯೇಸು ಕ್ರಿಸ್ತನಿಂದ ಇಲ್ಲದಂಥ ಒಂದು ಜೀವಿತ ಅದೇನಾಗಿದೆ ಅಂತ ಹೇಳಬೇಕಾದ್ರೆ ಅದರಲ್ಲಿ ಕತ್ತಲೆಯ ಅಂಧಕಾರತೆ ತುಂಬಲ್ಪಟ್ಟಿರುವಾಗ, ಮಬ್ಬಾಗಿರುವಂಥ ಸಮಯದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಅವರಲ್ಲಿ ವಿವೇಚನೆ ಶಕ್ತಿ ಆಗಲಿ, ಜ್ಞಾನ ತಿಳುವಳಿಕೆ ಆಗಲಿ, ಸತ್ಯತೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯತೆ ಇಲ್ಲ. ನೋಡ್ರಿ, 2 ಕೊರಿಂಥ ಪತ್ರಿಕೆ ನಾವು ಅದನ್ನು ಒಂದು ಮಾತಲ್ಲಿ ಪೌಲನು ತಿಳಿಯಪಡಿಸುವಂಥ ಸಂಗತಿಯನ್ನು ನೋಡ್ತೇವೆ. 2 ಕೊರಿಂಥ 4ನೇ ಅಧ್ಯಾಯ ಅಲ್ಲಿ 4ನೇ ವಚನ ನಮಗೆ ಗೊತ್ತಿರುವಂಥ ವಾಕ್ಯ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇವರಲ್ಲಿ ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಏನಂತೆ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಎಂಬುದಾಗಿ. ಇಲ್ಲಿ ಪೌಲನು ತರ್ತಿರುವಂಥ ಆಲೋಚನೆ ಅಂದರೆ ಈ ಪ್ರಪಂಚದ ದೇವರು ಸೈತಾನನ್ನು ಮಾಡುವಂಥ ಕಾರ್ಯ ಅಂತ ಹೇಳಿದ್ರೆ, ಯಾರಲ್ಲಿ ನಂಬಿಕೆ ಇಲ್ಲವೋ, ನಂಬಿಕೆ ಇಲ್ಲದವರ ಮನಸ್ಸುಗಳನ್ನು ಏನು ಮಾಡ್ತಾನಂತೆ, ಮಂಕು ಮಾಡ್ತಾನೆ ಎಂಬುದಾಗಿ. ಯಾವಾಗ ದೇವರ ವಾಕ್ಯ ಸುವಾರ್ತೆಯಲ್ಲಿ ನಂಬಿಕೆ ಇಡುವಾಗ ಆ ವ್ಯಕ್ತಿಯಲ್ಲಿ ಏನಾಗ್ತದೆ, ದೊಡ್ಡ ಒಂದು ಟ್ರಾನ್ಸ್ಫಾರ್ಮೇಷನ್, ಮಾರ್ಪಾಡುವಿಕೆ, ರೂಪಾಂತರ ಆಗುವಂಥದ್ದು. ಸುವಾರ್ತೆಯನ್ನು ಕೇಳದ ಹಾಗೆ ಸೈತಾನ ಮಾಡ್ತಾನೆ. ನಂಬಿಕೆ ಹುಟ್ಟಿಸದಂತೆ ಅನೇಕ ರೀತಿಯ ಜನರನ್ನು ಅಂಧಕಾರದಲ್ಲಿ ಬಂಧಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯಾಕೆ ಅನೇಕ ರಕ್ಷಣೆ ಒಂದಕ್ಕೆ ಸಾಧ್ಯತೆ ಇಲ್ಲ? ದೇವರ ವಾಕ್ಯ ಕೇಳುವಂಥ ಸ್ಥಿತಿ ಅನೇಕ ಕೇಳ್ತಾರೆ, ಆದರೂ ರಕ್ಷಣೆಯನ್ನು ಹೊಂದಿಲ್ಲ. ನಾನಾ ರೀತಿಯಲ್ಲಿ ನಾವು ಓದ್ತೇವೆ, ಕೇಳ್ತೇವೆ, ಎಲ್ಲ ಮಾಡ್ತೇವೆ. ಯಾಕಂದರೆ ಮನಸ್ಸು ಏನಾಗಿದೆ, ಮಬ್ಬಾಗಿ ಹೋಗಿದೆ. ದೇರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಡಾರ್ಕ್ ಆ್ಯಂಡ್ ಅಂತ ಹೇಳಬೇಕಾದ್ರೆ ಅವರು ಅಂಧಕಾರದಲ್ಲಿ ಸೈತಾನ ಬಂಧನದಲ್ಲಿರುವಾಗ ಯಾವುದೇ ರೀತಿಯಲ್ಲಿ ದೇವರ ವಾಕ್ಯದ ಸತ್ಯತೆಗಳು ತಿಳಿಯದೆ ಅವರು ಏನಂದರೆ ಕಟ್ಟಳೆಗಳನ್ನೇ ಮನುಷ್ಯರು ಅನುಸರಿಸುವಂಥ ರೀತಿಯಲ್ಲಿ ಅಂದರೆ ಇಲ್ಲಿ ಸೈತಾನ ಅಂಧಕಾರದ ಶಕ್ತಿ ಅವರ ಮೇಲೆ ಪ್ರಭಾವ ಬೀರಿದೆ. ನಾವು ಎಫೆಸ ಪತ್ರಿಕೆ 6:12 ನೋಡುವಾಗ ಅಲ್ಲಿ ಮಾತು ಹೇಳ್ತಾನೆ ಪೌಲನಲ್ಲಿ, ನಾವು ಹೋರಾಡುವುದೇನೆಂದರೆ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಹೋರಾಡುವರು. ಅಂದರೆ ಸೈತಾನನ ದಾಳಿಗಳು ಎಷ್ಟರ ಮಟ್ಟಿಗೆ ಜನರ ಮನಸ್ಸುಗಳ ಮೇಲೆ ಪ್ರಭಾವ ಬೀರಿದ್ದಾನೆ ಎಂಬುದಾಗಿ ನಾವು ನೋಡ್ತಿರುವ ಸಂಗತಿಗಳು. ಎಷ್ಟೋ ವರ್ಷದಿಂದ ವಾಕ್ಯ ಕೇಳುವುದಾದರೂ ಅವರಲ್ಲಿ ಮನವರಿಕೆ ಇಲ್ಲ ಅಂತ ಹೇಳಬೇಕಾದ್ರೆ ಸೈತಾನನ ಕಾರ್ಯಗಳು ಅವರ ಮನಸ್ಸಿನಲ್ಲಿ ಮಾಡಿರುವ ಸಂಗತಿಗಳು ನೋಡ್ತೇವೆ. ಇದು ನಾವು ಪ್ರತ್ಯೇಕವಾಗಿ ನಾವು ದೇವರ ವಾಕ್ಯದ ಸತ್ಯಗಳನ್ನು ನೋಡಬೇಕಾದ್ರೆ ಕೀರ್ತನೆ 82:5 ನೋಡುವಾಗ ಅಲ್ಲಿ ಇವರು ಬುದ್ಧಿಹೀನರು, ವಿವೇಕ ಶೂನ್ಯರೂ ಆಗಿ ಅಂಧಕಾರದಲ್ಲಿ ನಡೆಯುತ್ತಾರೆ ಎಂಬುದಾಗಿ ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ. ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ ನೋಡ್ರಿ, ಅಲ್ಲಿ 26ನೇ ಅಧ್ಯಾಯ 18ನೇ ವಚನದಲ್ಲಿ ಪೌಲನು ಒಂದು ಮಾತು ಹೇಳ್ತಿದ್ದಾನೆ. 26:18 ಹೀಗೆ ಉಂಟು ಅಲ್ಲಿ: ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಏನಾಗ್ತದಂತೆ, ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಪೌಲನ್ನು ಆರಿಸ್ಕೊಳ್ಳೋಂಥ ಉದ್ದೇಶ, ಅಲ್ಲಿ ಈ ಪೌಲನ ಬಗ್ಗೆ ಕೊಟ್ಟಂಥ ಒಂದು ಸಾಕ್ಷಿ ಬಗ್ಗೆ, ಯಾಕೆ ದೇವರು ಪೌಲನ್ನು ಆರಿಸಿಕೊಂಡರು ಅಂತ ಹೇಳಬೇಕಾದ್ರೆ ಪೌಲನ ಮೂಲಕವಾಗಿ ಆದಂಥ ಒಂದು ಸೇವೆ ಕಾರ್ಯಗಳು ಏನಂತ ಹೇಳಿದ್ರೆ, ಜನರನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸಬೇಕು, ಸೈತಾನ ಅಧಿಕಾರದಿಂದ ಏನಂತ ಹೇಳಿ ದೇವರ ಕಡೆ ತಿರುಗಿಕೊಳ್ಳಬೇಕೆಂಬಂಥ ರೀತಿಯಲ್ಲಿಯೂ ಮಾತ್ರವಲ್ಲ, ಯೇಸು ಕ್ರಿಸ್ತನ ನಂಬಿಕೆ ಪಾಪದ ಪರಿಹಾರ ಅಷ್ಟೇ ಅಲ್ಲ, ಅವರ ಕಣ್ಣುಗಳು ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕೆಂಬುದಾಗಿ ನಿನ್ನನ್ನು ಆರಿಸ್ಕೊಂಡಿದ್ದೇನೆ ಎಂಬ ರೀತಿಯಲ್ಲಿ ದೇವರ ಕರೆ ಸ್ಪಷ್ಟವಾದ ರೀತಿಯಲ್ಲಿ ಪೌಲನಿಗೆ ಬಂದಂಥ ಸಂಗತಿಯನ್ನು ನೋಡ್ತೇವೆ. ಪ್ರಿಯರೇ,
ಇದು ಎಷ್ಟರ ಮಟ್ಟಿಗೆ ನಮ್ಮ ದೇವರು ಯಾಕೆ ಜನರನ್ನು ತನ್ನ ಸೇವಕರು ಆರಿಸ್ಕೊಳ್ತಾನೆ ಅಂದರೆ, ಸುವಾರ್ತೆಯ ಸಾಲ್ಪಡಬೇಕಾದ್ರೆ ಅನೇಕರ ಜೀವಿತಗಳು, ಆತ್ಮೀಯ ಕಣ್ಣುಗಳು ಪಾಪದಿಂದ, ಸೈತಾನ ಬಂಧನದಿಂದ ಏನಾಗಬೇಕದು ಬಿಡುಗಡೆ ಆಗಬೇಕೆಂಬಂಥ ರೀತಿಯಲ್ಲಿ. ಆದ್ದರಿಂದ ಅನೇಕರ ಜೀವಿತದಲ್ಲಿ ಏನಾಗಿದೆ, ಈ ದಿವಸದಲ್ಲಿ ಮನಸ್ಸುಗಳು ಮಬ್ಬಾಗಿರುವಾಗ ದೇವರೇ ಅವರ ಸುವಾರ್ತೆ ಅವರ ಕಣ್ಣುಗಳು ತೆರೆಯಲ್ಪಡುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಮೂರನೇದಾಗಿ, ಅವರು ಹೃದಯದ ಕಾಠಿಣ್ಯದ ನಿಮಿತ್ತದಿಂದ ದೂರವಾಗಿದ್ದಾರೆ. ಬ್ಲೈಂಡ್ನೆಸ್ ಇನ್ ದ ಹಾರ್ಟ್ ಎಂಬುದಾಗಿ ನೋಡ್ತೇವೆ. ನೋಡಿ, ಸೈತಾನ ಮಾಡುವಂಥ ಕಾರ್ಯಗಳು ಹೃದಯ ಯಾವ ಕಠಿಣವಾಗ್ತದೋ ಅದರಿಂದ ಯಾವುದೇ ರೀತಿಯಲ್ಲಿ ಸುವಾರ್ತೆ ಕೇಳೋಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ಪಾಪದ ದೆಸೆಯಿಂದ ಆಗುವಂಥ ಸಂಗತಿಗಳು. ದೇವರ ವಾಕ್ಯ ಕೇಳ್ತಾ ಇರುವುದಾದರೆ, ಹೃದಯದಲ್ಲಿ ಕಠಿಣತೆ ಇರುವುದಾದರೆ, ಗರ್ವಹಂಕಾರ ಇರುವುದಾದರೆ, ನಾವು ಎಷ್ಟೇ ರೀತಿಯಲ್ಲಿ ಒಂದು ಬಾಲನ್ನು ಎಸೆಯುವಾಗ ಗೋಡೆಗೆ ಅದು ರಿಬೌಂಡಾಗಿ ಬರುವಂಥ ರೀತಿಯಲ್ಲಿ ಅದೇ ರೀತಿ ನಾವು ದೇವರ ವಾಕ್ಯದ ಕಾರ್ಯಗಳು, ಯಾಕೆಂದರೆ ಕಠಿಣತೆ ಇರುವುದರಿಂದ ಸಾಧ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದರೆ ಈಗಾಗಲೇ 2 ಕೊರಿಂಥ 4:4 ನೋಡಿದ್ದೇವೆ ಯಾವ ರೀತಿಯಲ್ಲಿ ಸೈತಾನ ಅವರ ಮನಸ್ಸನ್ನು ಮಂಕು ಮಾಡಿರುವಾಗ, ಆ ಹೃದಯದ ಕಠಿಣತೆ ಇರುವಾಗ ದೇವರ ವಾಕ್ಯ ಅವರಲ್ಲಿ ಹೋಗು ಸಾಧ್ಯ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಾವು ಅದನ್ನು ಜ್ಞಾನೋಕ್ತಿ 4:23 ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡಿಕೋ, ಅದರಿಂದ ಜೀವದ ಒಳಗಳರಿಯುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಯೆರೆಮೀಯ 17:9 ಹೃದಯ ಏನಾಗಿದೆ, ಎಲ್ಲದಕ್ಕಿಂತ ವಂಚಕವಾದ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಮ್ಮ ಹೃದಯದ ಸ್ಥಿತಿ, ದೇವರೇ ನನಗೆ ಮೃದು ಹೃದಯ ಕೊಡಪ್ಪ, ನಿನ್ನ ವಾಕ್ಯ ಕೇಳುವಂತೆ ಅದು ಅನುಸರಿಸುವಂತೆ ದೇವರೇ ನನಗೆ ಮೃದು ಹೃದಯ ಕೊಡು ಎಂಬುದಾಗಿ. 4ನೇದಾಗಿರುವ ಸಂಗತಿ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರ ಜೀವಕ್ಕೆ ದೂರವಾಗಿದ್ದಾರೆ. ದ ಇಗ್ನೋರೆನ್ಸ್ ದಟ್ ಈಸ್ ಇನ್ ದೆಮ್. ಅನ್ಯ ಜನರಲ್ಲಿರುವಂಥ ಸಂಗತಿ ಏನಂತ ಹೇಳಿದ್ರೆ, ತಮ್ಮಲ್ಲಿರುವಂಥ ಅಜ್ಞಾನದ ನಿಮಿತ್ತದಿಂದ, ದೇವರ ತಿಳುವಳಿಕೆ ಇಲ್ಲ, ಅಜ್ಞಾನ ತುಂಬಲ್ಪಟ್ಟಿದೆ. ಅನೇಕರು ತಿಳ್ಕೊಳ್ತಾರೆ, ನಾನು ಜ್ಞಾನಿ, ಸೈಂಟಿಸ್ಟ್, ನಾನು ಎಲ್ಲ ವಿಷಯ ಗೊತ್ತುಂಟು, ಎಲ್ಲ ತಿಳುವಳಿಕೆ. ನೋಡಿ ಲೋಕ ಜನರ ಸ್ಥಿತಿ, ಅವರು ಕೊಚ್ಚಿಕೊಳ್ಳುವಂಥ ಸಂಗತಿಗಳು, ತಮ್ಮ ಕಾರ್ಯಗಳ ಮೂಲಕ ಮಾಡುವಂಥ ಎಲ್ಲ ಅನೇಕ ಪ್ರಾಜೆಕ್ಟ್ಗಳಾಗಿ ನಾನಾ ಸಂಗತಿಗಳು ಲೋಕದಲ್ಲಿ ಎಂತೆಂಥ ಕಾರ್ಯಗಳು ಮಾಡಿದ್ದಾರೆ ಎಂಬುದಾಗಿ ಹೊಗಳಿಕೊಳ್ತಾರೆ. ಅದೆಲ್ಲ ನಾಶನಕ್ಕೆ ಹೋಗುವಂಥ ಸಂಗತಿಗಳು. ದೇವರ ವಿಷಯದಲ್ಲಿ ಜ್ಞಾನ ತಿಳುವಳಿಕೆ ಇಲ್ಲದಂಥ ಒಂದು ಸಂಗತಿಗಳು ಎಂಬುದಾಗಿ ನೋಡ್ತೇವೆ ಪ್ರಿಯರು. ಯಾವುದು ಪ್ರಾಮುಖ್ಯ? ನಮ್ಮ ಜೀವಿತದಲ್ಲಿ ನಾವು ದೇವರ ಕರ್ತನನ್ನು, ದೇವರನ್ನು ಅರಿತಿದ್ದೇನೆ, ತಿಳ್ಕೊಂಡಿದ್ದೇನೆ ಎಂಬಂಥ ಆ ಒಂದು ಸಂಗತಿಗಿಂತ ಬೇರೆ ಯಾವ ಸಂಗತಿಗೆ ಪ್ರಾಮುಖ್ಯ ಅಲ್ಲ ನಮ್ಮ ಜೀವಿತದಲ್ಲಿ. ನಮಗೆಲ್ಲ ಲೋಕದ ಸಂಗತಿ ತುಂಬಿರಬಹುದು, ಆದರೆ ನಾವು ಸತ್ತ ನಂತರ ಎಲ್ಲಿಗೆ ಹೋಗ್ತೇನೆ, ನಿತ್ಯತ್ವ ಎಲ್ಲಿ ಕಳೆಯುತ್ತೇನೆ? ಅನೇಕರ ಜೀವಿತದಲ್ಲಿ ಅನೇಕರು ಈ ದಿನಗಳಲ್ಲಿ ಅವರು ಕೊಚ್ಚಿಕೊಳ್ಳುವ ಸಂಗತಿ ಕಾರ್ಯಗಳು ನೋಡಬೇಕಾದರೆ ಅವರ ಅಂತ್ಯಾವಸ್ಥೆ ನರಕಕ್ಕೆ, ದುರಾವಸ್ಥೆಗೆ ಹೋಗುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಸಹಿತ ಅಷ್ಟರ ಮಟ್ಟಿಗೆ ಏನಂದರೆ ಅಜ್ಞಾನದ ನಿಮಿತ್ತದಿಂದ ಏನಾಗಿ ದೇವರ ಜೀವಕ್ಕೆ ದೂರವಾಗಿದ್ದಾರೆ. ಈ ಲೋಕದಲ್ಲಿ ಅನೇಕರ ಸ್ಥಿತಿ ಆ ರೀತಿ ಇರಬೇಕಾದ್ರೆ ಯಾಕೆ ಈ ದಿನಗಳು ಸುವಾರ್ತೆ ಸಾಲ್ಪಡ್ತಾ ಇದೆ? ದೇವರೇ ಕರುಣೆ ತೋರಿಸು, ಅವರ ಆತ್ಮೀಯ ಕಣ್ಣನ್ನು ತೆರೆಯ ಮಾಡು, ಸತ್ಯವನ್ನು ತಿಳ್ಕೊಳ್ಳಬೇಕು. ಇಲ್ಲಿ ಪೌಲನು ಹೇಳಬೇಕಾದ್ರೆ ನಮ್ಮ ಜೀವಿತ ಅಂದರೆ ದೇವಜನರು ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ನಡ್ಕೊಳ್ಳಬಾರ್ದು. ನಮ್ಮಲ್ಲಿ ಪ್ರತ್ಯೇಕತೆ ಇರಬೇಕು. ಎಲ್ಲ ವಿಷಯದಲ್ಲಿ ಪಾಪದೊಂದಿಗೆ ಕಾಂಪ್ರಮೈಸ್, ಇಜ್ಜೋಡಾಗಬಾರ್ದು. ನಾವು ಎಲ್ಲದರಲ್ಲಿಯೂ ನಾವು ಪ್ರತ್ಯೇಕತೆ ಇರಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ಅದರಿಂದ ಪ್ರಿಯರೇ, ವಾಕ್ಯ ಕೇಳುವಂಥ ಪ್ರತಿಯೊಬ್ಬರಲ್ಲಿ ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ? ಲೋಕದವರಾಗಿ ಜೀವಿಸ್ತಾ ಇದ್ದೇವೆ. ನನ್ನ ಮಾತು, ನಮ್ಮ ಆಲೋಚನೆ, ಕಾರ್ಯಗಳು ಲೋಕದವರಾಗೆ ಉಂಟು. ಒಂದು ಸತ್ಯ ತಿಳ್ಕೊಳ್ಬೇಕು, ದೇವಜನರಿಗೂ ಲೋಕ ಜನರಿಗೂ ಪ್ರತ್ಯೇಕತೆ ಉಂಟು. ನಾವು ಲೋಕದವರಾಗಿ ನಡ್ಕೊಳ್ಕೂಡದು ಎಂಬುದನ್ನು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯಗಳ ಮೂಲಕ ನಮ್ಮ ಎಚ್ಚರಿಕೆ ತೆಗೆದುಕೊಂಡು ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಕೇಳಿದಂತೆ ಜೀವಳ ವಾಕ್ಯಗಳನ್ನು ಆಶೀರ್ವದಿಸಿ ನಾವು ಈ ಲೋಕದಲ್ಲಿ ಪ್ರತಿಷ್ಠೆಯ ಜೀವಿತ, ಪ್ರತ್ಯೇಕವಾದ ಜೀವಿತ ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಪರವಬಿಟ್ಟು ದೀನನಾಗಿ ನನ್ನ ಪ್ರಿಯ ಯೇಸುವೇ, ನನ್ನ ನಿನ್ನ ಪಾಪಕ್ಕಾಗಿ ಕ್ರೂಜೆಯೇರಿತು ಗಾಡಿದನು. ನನ್ನ ನಿನ್ನ ಪಾಪಕ್ಕಾಗಿ ಕ್ರೂಜೆಯೇರಿತು ಗಾಡಿದನು.
ತಳ್ಳಬೇಡ ಪ್ರೀತಿಯನ್ನು ಸ್ಮರಿಸು ನೀ ತ್ಯಾಗವಾ ತಳ್ಳಬೇಡ ಪ್ರೀತಿಯನ್ನು ಸ್ಮರಿಸು ನೀ ತ್ಯಾಗವಾ ಪರವ ಬಿಟ್ಟು ದೀನನಾಗಿ ನನ್ನ ಪ್ರಿಯ ಯೇಸುವೆ ನನ್ನ ನಿನ್ನ ಪಾಪಕ್ಕಾಗಿ ಕ್ರೂಜೆಯೇರಿ ತೂಗಾಡಿದನು ನನ್ನ ನಿನ್ನ ಪಾಪಕ್ಕಾಗಿ ಕ್ರೂಜೆಯೇರಿ ತೂಗಾಡಿದನು ಸಿದ್ಧನಾಗು ಮನುಜ ನೀನು ಕ್ರಿಸ್ತ ಯೇಸು ಮತ್ತೆ ಬರುವ ಸಿದ್ಧನಾಗು ಮನುಜ ನೀನು ಕ್ರಿಸ್ತ ಯೇಸು ಮತ್ತೆ ಬರುವ ಅವನವನ ಕೃತ್ಯಗಳಿಗೆ ಪ್ರತಿಫಲವ ನೀಡುವನು ಅವನವನ ಕೃತ್ಯಗಳಿಗೆ ಪ್ರತಿಫಲವ ನೀಡುವನು ಪರವ ಬಿಟ್ಟು ದೀನನಾಗಿ ನನ್ನ ಪ್ರಿಯ